ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏಜಿಯೋಯಿಂದ 2 ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಅಂದರೆ ಜಾಸ್ತಿ ಪ್ರಾಡಕ್ಟ್ಸ್ ಏನು ಆರ್ಡರ್ ಮಾಡಿದ್ದೆ, ನಾನು 2 ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಆ 2 ಪ್ರಾಡಕ್ಟ್ನ ತೋರಿಸ್ತೀನಿ ನಾನು ನಿಮಗೆ. ಸೊ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು, ಅಂದರೆ ಏಜಿಯೋದಲ್ಲಿ ಸುಮಾರು ಬ್ರ್ಯಾಂಡ್ಸ್ ಇರುತ್ತೆ. ಅಂದರೆ ಬರೀ ಟ್ರೆಂಡ್ಸೇ ಇರೋಲ್ಲ, ಮ್ಯಾಕ್ಸ್ ಇರುತ್ತೆ, ಟ್ರೆಂಡ್ಸ್ ಇರುತ್ತೆ, ಆಮೇಲೆ ಓನ್ಲಿ ಬ್ರ್ಯಾಂಡ್ ಇರುತ್ತೆ, ನೈಕಿ, ಪೂಮಾ, ಆ ಥರ ತುಂಬ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಅದರಲ್ಲಿ ನಾನು ನೈಕಿ ಮತ್ತು ಮ್ಯಾಕ್ಸಿಂದ ಒಂದು ಟಾಪ್ ಮತ್ತು ಒಂದು ಶೂಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಫ್ರೆಂಡದು. ಒಂದು ಟಾಪ್ನ ಆರ್ಡರ್ ಮಾಡಿದ್ದೆ ನಾನು. ಟಾಪ್ ಅಂದರೆ ಕೈಂಡ್ ಆಫ್ ಹೂಡಿ ಶರ್ಟ್ ಅನ್ನೋ ಥರ. ಅಂದರೆ ನನಗೆ ಇಷ್ಟ ಆಗಿತ್ತು. ನಾನು ಒಂದು ಸಲ ಮ್ಯಾಕ್ಸ್ ಶಾಪಲ್ಲೇ ನೋಡಿದ್ದೆ, ನಾನು ಒಂದು ಮಾಲಲ್ಲಿ. ಸೊ ಇಷ್ಟ ಆಯಿತು. ಬಟ್ ಇದು ಏಜಿಯೋದಲ್ಲಿ ಏಜಿಯೋದಲ್ಲಿ ಮ್ಯಾಕ್ಸ್ ಅಂದರೆ ಯಾಕೆ ಏಜಿಯೋದಲ್ಲಿ ಮ್ಯಾಕ್ಸ್ ತೊಗೊಂಡೆ ಅಂದರೆ, ಮ್ಯಾಕ್ಸ್ ಆ್ಯಪಲ್ಲಿ ನಮಗೆ ಇದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು $899 ಇದೆ. $899 ಪೇ ಮಾಡಬೇಕು ನಾವು. ಅಂದರೆ ₹1 ಕಮ್ಮಿ ಇಲ್ಲ ಅನ್ನೋ ಥರ ಏನಿಲ್ಲ. ಅಂದರೆ ಫಸ್ಟ್ ಯೂಸರ್ಸ್ಗೆ ಮಾತ್ರ $200 ಕೂಪನ್ ಏನೋ ಕೊಡ್ತಾರೆ. ಬಟ್ ನಾನು ಆರ್ಡರ್ ಮಾಡಿಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ನನಗೆ ಕಮ್ಮಿ ಸಿಗಲಿಲ್ಲ ಅದರಲ್ಲಿ ಅಂತ ಅಂದ್ಬಿಟ್ಟು ಏಜಿಯೋದಲ್ಲಿ $899 ಇರೋದು ಆಲ್ಮೋಸ್ಟ್ ನನಗೆ $800 ಸಿಕ್ತು. ಅಂದರೆ $809 ಏನೋ ಪೇ ಮಾಡಿದೆ ನಾನು ಈ ಶರ್ಟ್ಗೆ. ಸೊ ಅಂದರೆ ಇದು ಕೈಂಡ್ ಆಫ್ ಹೂಡಿ ಶರ್ಟ್ ಥರ, ಅಂದರೆ ವಿಂಟರ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿದೆ. ಅಂದರೆ ನನಗೆ ಇಷ್ಟ ಆಯಿತು, ನನಗೆ ಚೆನ್ನಾಗಿ ಕಾಣ್ತಿತ್ತು. ಬೂಟ್ ಕಟ್ ಜೀನ್ಸ್ ಆಗಲಿ ಅಥವಾ ಬಾಯ್ ಫ್ರೆಂಡ್ ಜೀನ್ಸ್ಗಾಗಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿದ್ದು. ನನ್ನ ಸೈಜ್ ಬಂದ್ಬಿಟ್ಟು ನಾನು ಯೂಶಲಿ ಎಸ್ ಅಥವಾ ಎಕ್ಸೆಸ್, ಅಂದರೆ ಎಕ್ಸೆಸ್ ತೊಗೊಳ್ಳಲ್ಲ, ವೆರಿ ರೇರ್. ಬಟ್ ನಾನು ಯೂಶಲಿ ಎಸ್ ಹಾಕ್ತೀನಿ. ಬಟ್ ನನಗೆ ಇದರಲ್ಲಿ ಲೂಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ನಾನು ಪ್ರಿಫರಬಲ್ ಆಗಿ ಎಮ್ ಆರ್ಡರ್ ಮಾಡಿದೆ. ಸೊ ಇದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೆ ಹೋಗಿ ತಗೊಳ್ಳಿ. ಕ್ಲಾತ್ ಎಲ್ಲ ಚೆನ್ನಾಗಿದೆ. ಬಟ್ ಅಂದರೆ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಇದಕ್ಕೆ, $800 ಜಾಸ್ತಿನೇ. ಬಟ್ ಇಟ್ಸ್ ಓಕೆ, ವರ್ತ್ ಇಟ್, ಬ್ರ್ಯಾಂಡೆಡ್ ಅಂತ ತೊಗೊಂಡಿದ್ದು ಚೆನ್ನಾಗಿದೆ. ಅದಾದಮೇಲೆ ನೈಕಿ ಶೂಸ್ ತೊಗೊಂಡಿದ್ದೀನಿ. ಅಂದರೆ ಜಾಸ್ತಿ ಕಾಸ್ಟ್ಲಿ ಅಂದರೆ ನನಗೆ ಕಾಸ್ಟ್ಲಿನೇ, ಅಂದರೆ ಆಲ್ಮೋಸ್ಟ್ ನಾನು $3100 ಚೇಂಜ್ ಏನೋ ಕೊಟ್ಟೆ. ಆ್ಯಕ್ಚುಲಿ ಇದು ನಾನು ಮಿಂತ್ರಾ ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟ್ ಬೇರೆ ಕಡೆ ಎಲ್ಲ ನೋಡಿದಾಗ 4000 ಇತ್ತು. ಅದು ಆ್ಯಕ್ಚುಲಿ ಪ್ರೈಸ್ ಬಂದ್ಬಿಟ್ಟು $4100 ಸಮಥಿಂಗ್. ಸೊ 4000 ಇತ್ತು, $1 ಕೂಡ ಕಮ್ಮಿ ಇರಲಿಲ್ಲ. ತುಂಬ ಸಲ ನಾನು ನೈಕಿ ತುಂಬ ಸಲ ತೊಗೋಬೇಕು, ಬ್ಲ್ಯಾಕಲ್ಲಿ ತೊಗೋಬೇಕು ಅಂತ ನೋಡ್ತಿದ್ದೆ. ಯಾಕಂದರೆ ವೈಟಲ್ಲಿ ನನ್ನ ಹತ್ರ ಆಲ್ರೆಡಿ ಇದೆ, ನೈಕಿ ವೈಟ್ ಶೂಸ್ ನನ್ನ ಹತ್ರ ಆಲ್ರೆಡಿ ಇದೆ. ನಾನು ಅದೊಂದು ಸಪ್ರೇಟಾಗಿ ಬೇಕಿದ್ರೆ ವಿಡಿಯೋ ಮಾಡ್ತೀನಿ. ಅಂದರೆ ಬ್ಲ್ಯಾಕಲ್ಲೂ ಪೂಮಾ ಇತ್ತು, ಪೂಮಾ ಬ್ರ್ಯಾಂಡಲ್ಲಿ ಬ್ಲ್ಯಾಕ್ ಶೂಸ್ ಇದೆ. ನೈಕಿ ಬ್ರ್ಯಾಂಡಲ್ಲಿ ಅದರ ವೈಟ್ ಶೂಸ್ ಇತ್ತು. ಬಟ್ ನಾನು ಬ್ಲ್ಯಾಕ್ ಶೂಸ್ ಏನಕ್ಕೆ ಆರ್ಡರ್ ಮಾಡಿದೆ ಅಂದರೆ, ಪೂಮಾ ಅದರಲ್ಲಿ ಆಲ್ರೆಡಿ ಇತ್ತು ಅಂತ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿರಲಿಲ್ಲ. ಬಟ್ ಮೊನ್ನೆ ನಾನು ಬಿಗ್ ಬೋಲ್ಡ್ ಸೇಲ್ ಅಂತ ಬಂದಿತ್ತು, ಅಂದರೆ ನವಂಬರ್ ಎಂಡಿಂಗ್ ಅಥವಾ ಮಿಡ್ ಆಫ್ ನವಂಬರ್ ಗೊತ್ತಿಲ್ಲ. ಬಟ್ ನವಂಬರ್ ಎಂಡಿಂಗಲ್ಲಿ ಬಿಗ್ ಬೋಲ್ಡ್ ಸೇಲ್ ಅಂತ ಇತ್ತು. ಅಂದರೆ ಈಗಲೂ ನೋಡಿದೆ ನಾನು, ಈಗಲೂ ಕಮ್ಮಿ ಇದೆ, ಆಲ್ಮೋಸ್ಟ್ 3100 ಏನೋ ಇದೆ. ನಾನು ಅಷ್ಟಕ್ಕೆ ತೊಗೊಂಡಿದ್ದು, ಅಂದರೆ ತೀರಾ ಏನು ಕೊಟ್ಟೆ ಅಂತೇನಿಲ್ಲ. ನಾನು ಆಲ್ಮೋಸ್ಟ್ 3100, ಅಂದರೆ ಪ್ಲ್ಯಾಟ್ಫಾರ್ಮ್ ಫೀ ಅದು ಇದು ಎಲ್ಲ ಇದರಲ್ಲಿ ಚಾರ್ಜ್ ಮಾಡ್ತಾರೆ, 3100 ಏನೋ ಕೊಟ್ಟೆ. ತುಂಬ ದಿನದಿಂದ ನಾನು ತೊಗೋಬೇಕು ಅಂತ ಇದ್ದೆ. ನಾನು ಹೇಳ್ತೀನಿ, ಇದು ಇನ್ಫಾರ್ಮೇಷನ್ ಎಲ್ಲ ಹೇಳ್ತೀನಿ. ಇದು ನೈಕಿ ಬ್ಲ್ಯಾಕ್ ಶೂಸ್, ಕ್ಯಾಶುಯಲ್ ವೇರ್ ಅಥವಾ ನೀವು ರನ್ನಿಂಗ್ ಶೂಸ್ ಆಗು ಯೂಸ್ ಮಾಡ್ಬೋದು. ಅಥವಾ ನೀವೇನಾದರೂ ಅಥವಾ ಕಾಲೇಜ್ ಹುಡುಗಿರು ಕೂಡ ಯೂಸ್ ಮಾಡ್ಬೋದು ಇದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ನೈಕಿ ಶೂಸ್. ಅಂದರೆ ತುಂಬ ದಿನದಿಂದ ಇದನ್ನು ತಗೋಬೇಕು ಅಂತ ಇದ್ದೆ, ಅದಕ್ಕೆ ನಾನು ತೊಗೊಂಡಿದ್ದು. $3100 ನನಗೆ ಕಾಸ್ಟ್ ಜಾಸ್ತಿನೇ. ನಾನು ಯೂಶಲಿ ಶೂಸ್ಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟು ನಾನು ಆರ್ಡರ್ ಮಾಡಿದೆ. ಇದು ಬಂದ್ಬಿಟ್ಟು ಡೌನ್ ಶಿಫ್ಟರ್ 13. ಆ್ಯಕ್ಚುಲಿ ನೈಕಿದಲ್ಲಿ ತುಂಬ ಇದೆ, ರೆವಲ್ಯೂಷನ್ ಅಂತೆ, ಮತ್ತು ಕ್ವೆಸ್ಟ್, ಮತ್ತು ಡೌನ್ ಶಿಫ್ಟರ್ 11, ಡೌನ್ ಶಿಫ್ಟರ್ 12, ಡೌನ್ ಶಿಫ್ಟರ್ 13. ಬಟ್ ಇದು ನ್ಯೂ ವರ್ಷನ್ ಆಫ್ ನೈಕಿ ಅಂತ, ಡೌನ್ ಶಿಫ್ಟರ್ 13. ಸೊ ಅಂದರೆ ಯಾಕೆ ನೀವು ಡೌನ್ ಶಿಫ್ಟರ್ 13 ತಗೋಬೇಕು, ವೈ ನಾಟ್ 11, 12 ಅಂತ ಅಂದರೆ, ಆ್ಯಕ್ಚುಲಿ ಅಂದರೆ ಈಗ ನಾವು ಐಫೋನ್ ಹೆಂಗೆ ಅಪ್ಡೇಟ್ ಆಗ್ತೀವಿ, ಐಫೋನ್ 11ಇಂದ 16, ಈಗ 17 ಬಂದಿದೆ. ಸೊ ಆ ಥರ ಇದು ಅಪ್ಡೇಟೆಡ್ ವರ್ಷನ್ ಅಷ್ಟೇ. ಬಟ್ ಇದು ಏನು ಹೇಳ್ತಾರೆ ಅಂದರೆ, ಇದು ಯೂಶಲಿ ಅಷ್ಟೊಂದು ಸಫೋಕೇಟ್ ಆಗಲ್ಲ. ಅಂದರೆ ಸ್ವೆಟ್ ತುಂಬ ಬರೋದಾಗಲಿ ಅಥವಾ ಇಟ್ಸ್ ಕೈಂಡ್ ಆಫ್ ಬ್ರೀತಬಲ್ ಅಂತ ಹೇಳ್ತಾರೆ. ಬ್ರೀತಬಿಲಿಟಿ ತುಂಬ ಇದೆ, ಮತ್ತು ಕುಷನ್ ಕೂಡ ಸಾಫ್ಟ್ ಆಗಿದೆ. ದ ಮೇನ್ ಥಿಂಗ್ ಇದರಲ್ಲಿ ನನಗೆ ಏನು ಇಷ್ಟ ಆಗಿದೆ ಅಂದರೆ, ತುಂಬ ಲೈಟ್ ವೇಟ್ ಇದೆ. ಅಂದರೆ ಜಾಸ್ತಿ ಹೆವಿ ಏನಿಲ್ಲ, ಇಟ್ಸ್ ವೆರಿ ಲೈಟ್ ವೇಟ್ ಆಗಿದೆ. ಅದಕ್ಕೆ ತೊಗೊಂಡಿದ್ದು. 11-12 ಏನು ಅಂದರೆ, 11-12 ಬೇಸಿಕಲಿ ಕುಷನ್ ಚೆನ್ನಾಗಿಲ್ಲ, ಪ್ಲಸ್ ಡಬಲ್ ಕುಷನ್ ಇಲ್ಲ. ಇದರಲ್ಲಿ
ಡಬಲ್ ಕುಷನ್ ಇದೆ ಪ್ಲಸ್ ಬ್ರೀತಬಿಲಿಟಿ ಇದೆ. ನೀವು ಹಿಂಗೆ ನೋಡಿದ್ರೆ ಒಳಗಡೆಯಿಂದ ನೋಡಿದ್ರೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಕೂಡ ಇದೆ, ಮೆಶ್ ಕೂಡ ಇದೆ, ವೆರಿ ಯುನೋ ಬ್ರೀತಬಿಲಿಟಿ ಅಂತ ಹೇಳ್ತಾರೆ, ಸಫೋಕೇಟ್ ಆಗಲ್ಲ, ಅಷ್ಟೊಂದು ಲೈಟ್ ವೇಟ್ ಆಗಿದೆ. ಸೊ ಅದಕ್ಕೆ ಡೌನ್ ಶಿಫ್ಟರ್ 13 ಹೋಗಬೇಕು. ಅಂದರೆ 11-12 ಓಕೆ, ಅಂದರೆ ಯೂಸ್ ಮಾಡೋಕ್ಕೆ ಯಾವುದಾದ್ರೆ ಏನು, ಬಟ್ 11-12 ಓಕೆ, ಬಟ್ 13 ನಾನು ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಇದು ನ್ಯೂ ವರ್ಷನ್ ಆಗಿರುತ್ತೆ, ಬಟ್ ಅವ್ರದ್ದೇ ಆದಂಥ ಒಂದಷ್ಟು ಏನೋ ಲೈಟ್ ವೇಟ್ ಆಗಿರಲಿ ಅಥವಾ ಮೆಶ್ ಆಗಿರಲಿ ಕುಷನ್ ಆಗಲಿ ತುಂಬ ಅಂದರೆ ಕಂಫರ್ಟಬಲ್ ಆಗಿತ್ತು. ಅಂದರೆ ಹಾಕೊಂಡು ಒಂದ್ಸಲ ಟ್ರೈ ಮಾಡಿದ್ದೆ, ಕಂಫರ್ಟಬಲ್ ಆಗಿದೆ. ನನ್ನ ಸೈಜ್ ಬಂದ್ಬಿಟ್ಟು 7, ಅಂದರೆ 7-8 ಡಿಫರ್ ಆಗುತ್ತೆ. ನಂಗೆ 6 ಅಂತೂ ಆಗೋದೇ ಇಲ್ಲ. ಸೊ ಅಂದರೆ ನಾನೀಗ ಚೆಕ್ ಮಾಡಿದೆ, ನಿಮಗೆ ಔಟ್ ಆಫ್ ಸ್ಟಾಕ್ 6 ಔಟ್ ಆಫ್ ಸ್ಟಾಕ್ ಆಗಿರಬೇಕು. 7, 8, 5 ಏನೋ ಇದೆ, 4 ಸೈಜು ಔಟ್ ಆಫ್ ಸ್ಟಾಕ್ ಆಗಿದೆ. ಇವಾಗಲೂ ಕಮ್ಮಿ ಇದೆ, ಬೇಕಿದ್ರೆ ಹೋಗಿ ತಗೊಳ್ಳಿ. ಅಂದರೆ ನಾನು ತೊಗೊಂಡಿದ್ದು 3100, ಆಲ್ಮೋಸ್ಟ್ 3090 ರುಪೀಸು, 3100. ಈಗ ಒಂದು 50-40 ರುಪೀಸ್ ಜಾಸ್ತಿ ಆಗಿರ್ಬೋದು, ಬಟ್ ವರ್ತ್ ಇಟ್ ಬೈ ಮಾಡೋದು. ನಾನು ಜಾಸ್ತಿ ಏನು ತೊಗೊಂಡಿಲ್ಲ, ಏಜೋದಲ್ಲಿ ಇಷ್ಟ ಎರಡೇ ಪ್ರಾಡಕ್ಟ್ ತೊಗೊಂಡಿದ್ದು. ನನ್ನ ಫ್ರೆಂಡು ತೋರಿಸ್ಕೊಡ್ತೀನಿ. ನನ್ನ ಫ್ರೆಂಡು ಒಂದು ಆರ್ಡ್ರ್ ಮಾಡೋಕ್ಕೆ ಹೇಳಿದ್ರು, ಅಂದರೆ ನಾನು ಹೆಂಗೋ ಆರ್ಡ್ರ್ ಮಾಡ್ತಿದ್ನಲ್ವ ಅಂತ ಅಂದ್ಬಿಟ್ಟು ಅವಳದು ಹಂಗೆ ಬ್ಯಾಗಲ್ಲಿ ಹಾಕಿದೆ. ಇದು 599. ಅಂದರೆ ನಾವಿಬ್ಬರು ಆ್ಯಪಲ್ಲಿ ನೋಡಿದ್ವಿ, ಕಮ್ಮಿಗೆ ಸಿಗಲಿಲ್ಲ ನಮಗೆ. ಅಂದರೆ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು, ಅಂದರೆ ಶಿ ವಾಸ್ ಲುಕಿಂಗ್ ಸೋ ಕ್ಯೂಟಾಗಿ ಕಾಣಿಸ್ತಿತ್ತು ಅವಳಿಗೆ ಇದು ಹಾಕಿದಾಗ. ನಾನು ಟ್ರೈ ಮಾಡಲಿಲ್ಲ, ಬಟ್ ಅವಳಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಇದು XX ಸೈಜ್, XS, ಸೊ X ಸ್ಮಾಲ್. ಇದು ಬಂದ್ಬಿಟ್ಟು 599, ಬಟ್ ಆಲ್ಮೋಸ್ಟ್ ಅವಳಿಗೆ 548 ರುಪೀಸ್ಗೇನೋ ಸಿಕ್ತು. ಸೊ 50 ರುಪೀಸ್ ಕಮ್ಮಿ, ಅದು ಅಷ್ಟೇ 17-18 ಕಮ್ಮಿ ಸಿಕ್ತು ಅಷ್ಟೇ. ಸೊ ಅಂದರೆ ಮ್ಯಾಕ್ಸಲ್ಲಿ ಯೂಶಲಿ ಕಮ್ಮಿಗಂತೂ ಬಿಡೋದಿಲ್ಲ, ಬಿಗ್ ಬೋಲ್ಡ್ಸ್ ಎಲ್ಲಾದರೂ ಅಷ್ಟೇ. ಅದನ್ನು ಔಟ್ ಆಫ್ ಸ್ಟಾಕ್ ಪ್ರಾಡಕ್ಟ್ ಇದ್ದರೆ ಮಾತ್ರ ಅವರು ಸೇಲ್ಗೆ ಬಿಡ್ತಾರೆ, ಬೈ 1 get 1 ಅಂತ. ಬಟ್ ಈ ಥರ ಹೊಸ್ದಾಗಿ ಬಂದಿರೋ ಪ್ರಾಡಕ್ಟ್ಸಲ್ಲಿ ಇದು ಆ್ಯಕ್ಚುಲಿ ಹೊಸ್ದಾಗಿ ಬಂದಿರೋ ಪ್ರಾಡಕ್ಟ್. ಸೊ ಅದಕ್ಕೆ ಅವ್ರು ಸೊ ಇದು ಹೆಂಗೋ ಏಜೋದಲ್ಲಿ ಗೊತ್ತಿಲ್ಲ ಯಾಕೆ ಥರ ಬೇರೆ ಆ್ಯಪಲ್ಲೆಲ್ಲ ಡಿಫರ್ ಮಾಡ್ತಿದ್ರು ಅಂದ್ಬಿಟ್ಟು. ಮಿಂತ್ರಾದಲ್ಲಿ ಇತ್ತು, ಬಟ್ ಸೈಜ್ ಇರಲಿಲ್ಲ. ಅದು ಮಿಂತ್ರಾದಲ್ಲಿತ್ತು, ಬಟ್ ಸೈಜ್ ಇರಲಿಲ್ಲ. ಹಂಗಾಗಿ ಏಜೋದಲ್ಲಿ ಹೆಂಗೋ ಕಮ್ಮಿಗಿತ್ತು ಅಂತ ಅಂದ್ಬಿಟ್ಟು ಅವಳು ಇದೊಂದು ತಗೊಂಡ್ಳು. ನಾನು ಜಸ್ಟ್ ಆರ್ಡರ್ ಮಾಡಿದ್ದೆ, ಅವಳು ಪೇ ಮಾಡಿ. ಅಂದರೆ 540 550 ಸಮಥಿಂಗ್ ಇದಕ್ಕೂ ಎಕ್ಸ್ಚೇಂಜ್ ಕೊಟ್ವಿ. ಅಂದರೆ ಆಲ್ಮೋಸ್ಟ್ ನನಗೆ 4Kಲಿ ಇವೆಲ್ಲ ಸಿಕ್ತು. ನಿಮಗೂ ಬೇಕಿದ್ರೆ ನಾನು ಈ 3 ಪ್ರಾಡಕ್ಟ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ನೈಕಿ ಶೂಸೇ. ಅಂದರೆ ತುಂಬ ಚೆನ್ನಾಗಿದೆ, ಬಟ್ 3000ಕ್ಕೆ ಯೂಶಲಿ ಸಿಗೋಲ್ಲ ನಮಗೆ, 4000 ಮೇಲಾದರೂ ಪೇ ಮಾಡಬೇಕು. ಬಟ್ ಈಗೇನೋ ಸೇಲ್ ಬಿಟ್ಟಿದ್ದಾರೆ, ಹೋಗಿ ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.